ರಾಜ್ ಇಂಡಸ್ಟ್ರೀಸ್. ಸಂಜೆ ಆದಿತ್ಯ ತನ್ನ ಕ್ಯಾಬಿನ್ ನಲ್ಲಿ ಕೂತು ಜೈ ಹೇಳ್ತಿದ್ದ ಕೆಲವು ಡೀಟೇಲ್ಸ್ ಕೇಳ್ತಾ ಇದ್ದ. ಅವನ್ ತಲೆ ಚೇರ್ ಹೆಡ್ ರೆಸ್ಟ್ ಮೇಲೆ ಇತ್ತು, ಕಣ್ ಮುಚ್ಚಿತ್ತು ಅಂಡ್ ಅವನು ಕಂಟಿನ್ಯೂಸ್ ಆಗಿ ತನ್ನ ಚೇರ್ ಅನ್ನ ಲೆಫ್ಟ್ ಅಂಡ್ ರೈಟ್ ತಿರುಗಿಸ್ತಾ ಇದ್ದ. ಆದಿತ್ಯ ಮಧ್ಯದಲ್ಲೇ ಜೈ ಮ್ಯಾಟರ್ ಅಡ್ಡಪಡಿಸಿ, ಕಾವ್ಯ ಮೇಡಮ್ ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ದ. ಅವನು ಕಾವ್ಯಗೆ ಪದೇ ಪದೇ ಕಾಲ್ ಮಾಡ್ತಿದ್ದ, ಆದ್ರೆ ಅವಳು ಪಿಕ್ ಮಾಡ್ತಿರ್ಲಿಲ್ಲ. ಜೈ ಆನ್ಸರ್ ಮಾಡ್ತಾ ಅಂದ, ನಾನು ಅವ್ರ ಅಪಾಯಿಂಟ್ಮೆಂಟ್ಸ್ ಚೆಕ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಅದ್ರ ನೆಸೆಸಿಟಿ ಇಲ್ಲ, ನಾನೇ ಬಂದಿದ್ದೀನಿ. ನನ್ನ ಪ್ರತಿ ನಿಮಿಷದ ಅಕೌಂಟ್ ಅನ್ನ ನಾನು ನಿಮ್ ಬಾಸ್ಗೆ ಕೊಡೋಕೆ ಇಷ್ಟಪಡ್ತೀನಿ. ಕಾವ್ಯ ಸೀದಾ ಬಂದು ಆದಿತ್ಯನ್ ಪಕ್ಕದಲ್ಲಿ ನಿಂತು ಕೈಗಳನ್ನ ಫೋಲ್ಡ್ ಮಾಡ್ಕೊಂಡ್ಲು. ಅವಳ ವಾಯ್ಸ್ ನಲ್ಲಿ ಕೋಪ ಅಂಡ್ ಸರ್ಕಾಸಮ್ ಎರಡು ಕಾಣಿಸ್ತಾ ಇತ್ತು. ಆದಿತ್ಯ ಅವಳ ಈ ಆಂಗರ್ ಇಂದ ಸ್ವಲ್ಪನೂ ಎಫೆಕ್ಟ್ ಆಗಿರೋ ಹಾಗೆ ಕಾಣ್ತಿರ್ಲಿಲ್ಲ. ಅವನು ಇನ್ನೂ ಅಷ್ಟೇ ಸೈಲೆಂಟ್ ಆಗಿ ಕೂತಿದ್ದ. ತಲೆ ಚೇರ್ ಮೇಲೆ ಹಾಗೇನೆ ಇತ್ತು, ಕಣ್ಗಳು ಇನ್ನೂ ಮುಚ್ಚಿದ್ವು. ಅವನ್ ಇಷ್ಟೊಂದು ರಿಲ್ಯಾಕ್ಸ್ಡ್ ಆಗಿರೋದನ್ನ ನೋಡಿ ಕಾವ್ಯಗೆ ಸಿಟ್ಟು ಇನ್ನೂ ಜಾಸ್ತಿ ಆಯ್ತು. ನೀನ್ ನನ್ನನ್ನ ಏನು ಕೇಳೋಕ್ ಇಷ್ಟಪಡಲ್ವಾ? ಕಾವ್ಯ ಫುಲ್ ಕೋಲ್ಡ್ ವಾಯ್ಸ್ ನಲ್ಲಿ ಕೇಳಿ ಅವನ್ ಹತ್ರ ಬಂದ್ಲು. ಇಲ್ಲ ವೈಫಿ, ನಾನು ನಿನ್ನ ಕ್ವೆಶನ್ ಮಾಡ್ತಿರ್ಲಿಲ್ಲ, ಜಸ್ಟ್ ಮಿಸ್ ಮಾಡ್ಕೋತಿದ್ದೆ. ಆದಿತ್ಯ ಕಣ್ ಮುಚ್ಕೊಂಡೆ ಒಂದು ಲಾಂಗ್ ಬ್ರೆತ್ ತಗೊಂಡು ಅಂದ. ಆದಿತ್ಯನ್ ಮಾತ್ ಕೇಳಿ ಕಾವ್ಯ ಅವನ್ ಕಡೆಗೆ ವಾಲದ್ಲು. ಇದನ್ನ ಮಿಸ್ ಮಾಡ್ಕೊಳ್ಳೋದಂತ ಅನ್ಕೊಂಡಿದ್ಯಾ ಆದಿತ್ಯ? ಇದನ್ನ ನನ್ ಮೇಲೆ ಸ್ಪೈ ಮಾಡೋದಂತಾರೆ ಮಿಸ್ಟರ್ ಹಸ್ಬೆಂಡ್. ಕಾವ್ಯ ತುಂಬಾ ಕಠೋರವಾಗಿ ಹೇಳಿದ್ಲು. ಆದಿತ್ಯ ಸಡನ್ ಆಗಿ ಕಣ್ಬಿಟ್ಟು ಅವಳನ್ನ ಇಂಟೆನ್ಸ್ ಆಗಿ ನೋಡಿ ತುಂಬಾ ಶಾಂತವಾಗಿ ಅಂದ. ಇಲ್ಲ ವೈಫಿ, ಇದನ್ನ ಮ್ಯಾಡ್ನೆಸ್ ಅಂತಾರೆ, ಹುಚ್ಚುತನ, ಅಬ್ಸೆಷನ್. ನಿನ್ನನ್ನ ನನ್ನ ಕಣ್ರೆಪ್ಪೆಗಳ ಮಧ್ಯ ಇಟ್ಕೊಳ್ಳೋದು ಅಂತಾರೆ. ಯಾಕಂದ್ರೆ ಯಾರು ನಿನ್ ಲೈಫ್ಗೆ ಹರ್ಟ್ ಮಾಡಬಾರ್ದು ಅಂತ. ಹೀಗೆ ಹೇಳ್ತಾ ಆದಿತ್ಯ ಅವಳ ಮುಖದ ಹತ್ರ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ಇಬ್ಬರನ್ನೂ ನೋಡ್ತಾ ನಿಂತಿದ್ದ ಜೈ ಅವನ ಎದುರುಗಡೆ ಕಾಣಿಸ್ತಿದ್ದ ಆ ಇಂಟೆನ್ಸ್ ದೃಶ್ಯ ನೋಡಿ ಫುಲ್ ಗಾಬರಿ ಆದ. ನಾನೀಗ ಹೊರಡ್ಬೇಕಾ ಸರ್? ಜೈ ಇದನ್ನ ಕೇಳೋಕ್ಕೂ ಮುಂಚೆನೆ ಕಾವ್ಯ ಮತ್ತೆ ಆದಿತ್ಯ ಇಬ್ರು ಒಂದೇ ರೀತಿಯ ಕೋಲ್ಡ್ ವಾಯ್ಸ್ ನಲ್ಲಿ ಒಬ್ರನ್ನೊಬ್ರು ನೋಡ್ತಾ ಅಂದ್ರು, ಗೆಟ್ ಔಟ್. ಜೈ ಅದನ್ನ ಕೇಳಿ ಒಬ್ರನ್ನೊಬ್ರು ದಿಟ್ಟಿಸಿ ನೋಡ್ತಿದ್ದ ಇಬ್ಬರನ್ನು ನೋಡಿ ಸದ್ದಿಲ್ದೆ ಅಲ್ಲಿಂದ ಜಾರ್ಕೊಂಡ. ಜೈ ಡೋರ್ ಓಪನ್ ಮಾಡಿದ್ದ, ಆದ್ರೆ ಅವನ್ ಹೊರಗಡೆ ಹೋಗೋಕ್ಕೂ ಮುಂಚೆನೆ ಯಾರೋ ಅದನ್ನ ಜೋರಾಗಿ ತಳ್ಳಿದ್ರು. ಮಾಯಾ ಮತ್ತೆ ರಾಹುಲ್ ಹೊರಗಡೆಯಿಂದ ಒಳಗಡೆ ಎಂಟ್ರಿ ಕೊಟ್ರು. ರಾಹುಲ್ ಕಾವ್ಯ ಕಡೆ ನೋಡ್ತಿದ್ದ, ಮತ್ತೆ ಆದಿತ್ಯ ಇನ್ನು ಹತ್ರದಿಂದ ಕಾವ್ಯಳನ್ನೇ ಅಬ್ಸರ್ವ್ ಮಾಡ್ತಿದ್ದ. ಆದ್ರೆ ಮಾಯಾ ಮಾತ್ರ ಅಲ್ಲಿ ಕಾವ್ಯನ ನೋಡಿ ಪೂರ್ತಿ ಶಾಕ್ ಆದ್ಲು. ಅವಳು ಕೋಪ ಮತ್ತೆ ಶಾಕ್ ಮಿಕ್ಸ್ ಆಗಿರೋ ಧ್ವನಿಯಲ್ಲಿ ಕೂಗಿದ್ಲು, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಮಾಯಾ ವಾಯ್ಸ್ ಕೇಳಿ ರಾಹುಲ್ ಮತ್ತೆ ಜೈ ಇಬ್ರು ಅವಳನ್ನ ನೋಡಿದ್ರು. ಆದ್ರೆ ಆದಿತ್ಯ ಮಾತ್ರ ಕಾವ್ಯ ಕಡೆ ನೋಡ್ತಾನೆ ಇದ್ದ. ಕಾವ್ಯ ತಿರುಗಿ ಬಾಗಿಲ ಹತ್ರ ನಿಂತಿದ್ದ ಮಾಯಾಳನ್ನ ನೋಡಿದ್ಲು. ಓ ವಾವ್, ಹಾಗಾದ್ರೆ ಮಾಯಾ ಮೇಡಮ್ ಕೂಡ ಇಲ್ಲೇ ಇದ್ದಾರಾ? ಹೀಗೆ ಹೇಳ್ತಾ ಅವಳು ತುಂಬಾನೇ ಕ್ವೆಶನಿಂಗ್ ಕಣ್ಗಳಿಂದ ಆದಿತ್ಯನ ಕಡೆ ನೋಡಿದ್ಲು. ಮಾಯಾ ಕಾವ್ಯ ಕಡೆ ನೋಡಿ ಅಂದ್ಲು, ಆಕ್ಚುಲಿ ಇದೇ ಕ್ವೆಶನ್ ನೀನು ಕೇಳ್ಬೇಕಂತ ನಾನ್ ಅನ್ಕೊಂಡಿದ್ದೆ. ನೀನ್ ಆದಿತ್ಯನನ್ನ ಚೇಸ್ ಮಾಡ್ತಾ ಇಲ್ಲಿವರೆಗೂ ಬಂದಿದೀಯಾ? ಹೀಗೆ ಹೇಳ್ತಿರುವಾಗ್ಲೇ ಅವಳ ಕಣ್ಣುಗಳು ಕಾವ್ಯಳ ಹಣೆ ಮೇಲಿರೋ ಕುಂಕುಮ ಮತ್ತೆ ಅವಳ ಕುತ್ತಿಗೆಯ ಸುತ್ತ ಇರೋ ಮಂಗಳಸೂತ್ರದ ಮೇಲೆ ಸ್ಟಾಪ್ ಆದ್ವು. ಕಾವ್ಯ ಕಡೆ ತುಂಬಾ ವ್ಯಂಗ್ಯವಾಗಿ ನೋಡ್ತಾ ಮಾಯಾ ಅಂದ್ಲು, ವಾವ್, ಆಲ್ರೆಡಿ ಮದ್ವೆ ಆಗಿದ್ರು ನೀನ್ ಇನ್ನು ಆದಿತ್ಯನನ್ನ ಚೇಸ್ ಮಾಡ್ತಾ ಇದೀಯಾ? ಇದನ್ನ ಕೇಳಿ ರಾಹುಲ್ ಮತ್ತೆ ಜೈ ಆಲ್ಮೋಸ್ಟ್ ಶಾಕ್ ಆಗಿ ಪ್ರಜ್ಞೆ ತಪ್ಪೋ ಲೆವೆಲ್ಗೆ ಬಂದಿದ್ರು. ಜೈ ಸನ್ನೆ ಮೂಲಕ ರಾಹುಲ್ಗೆ ಹೇಗಾದ್ರೂ ಮಾಡಿ ಮಾಯಾನ ಸ್ಟಾಪ್ ಮಾಡೋಕೆ ಸನ್ನೆ ಮಾಡ್ದ. ರಾಹುಲ್ ಕೂಡ ತಕ್ಷಣ ಮಧ್ಯ ಪ್ರವೇಶಿಸಿ ಅಂದ, ಮಾಯಾ, ನಾನ್ ನಿನ್ಗೆ ಪೂರ್ತಿ ಸ್ಟೋರಿ ಹೇಳ್ತೀನಿ, ಫಸ್ಟ್ ನನ್ ಜೊತೆ ಹೊರಗಡೆ ಬಾ. ರಾಹುಲ್ ಮಾತ್ ಕೇಳಿದ್ರು ಮಾಯಾ ಅವನನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಕೋಪದಿಂದ ಅಂದ್ಲು, ಬೆಂಗಳೂರಿಗೆ ಬಂದ ಮೇಲಾದ್ರೂ ಇವಳು ಆದಿತ್ಯನ್ ಲೈಫ್ ಇಂದ ಹೊರಗೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಳು ಪೂರ್ತಿ ಅವನಿಗೆ ಸ್ಟಿಕ್ ಆಗಿದ್ದಾಳೆ. ಇವಳು ಅವನನ್ನ ಬಿಡೋ ಹಾಗೆ ಕಾಣ್ತಿಲ್ಲ. ರಾಹುಲ್ ಅವಳನ್ನ ತಡೆಯೋಕೆ ಎಷ್ಟೇ ಫೈಲ್ ಆದ್ರೂ ಮಾಯಾ ಮಾತ್ರ ಕಾವ್ಯ ಕಡೆ ಕೋಪದಿಂದ ನೋಡ್ತಾ ಮಾತಾಡ್ತಾನೆ ಇದ್ಲು. ಇದಂತೂ ಶೇಮ್ಲೆಸ್ನೆಸ್ ನ ಎಕ್ಸ್ಟ್ರೀಮ್ ಲೆವೆಲ್ ಕವನ. ಮ್ಯಾರೇಜ್ ಆದ್ಮೇಲೂ ಹೀಗೆ? ಜಸ್ಟ್ ಶಟ್ ಅಪ್. ಕಾವ್ಯ ಮಾಯಾ ಮಾತನ್ನ ಮಧ್ಯದಲ್ಲೇ ಕಟ್ ಮಾಡಿ ಜೋರಾಗಿ ಕೂಗಿದ್ಲು.
ಫುಲ್ ಆಂಗರ್ ನಲ್ಲಿ ಆದಿತ್ಯನ್ ಕಡೆ ತಿರುಗಿ ಕಾವ್ಯ ಹೇಳಿದ್ಲು, ಆಕ್ಚುಲಿ ನೀನ್ ಅವಳನ್ನ ಇಲ್ಲಿಗೆ ಯಾಕೆ ಕರ್ಸಿದ್ಯಾ? ಮಿಸ್ಟರ್ ಆದಿತ್ಯ ರಾಜ್ಗೆ ನನ್ ಮೇಲೆ ರಿವೆಂಜ್ ತಗೊಳಕ್ಕೆ ಬೇರೆ ದಾರಿ ಸಿಗ್ಲಿಲ್ವಾ? ಈಗ್ಲಾದ್ರೂ ನೀನ್ ಇದಕ್ಕೆ ಒಂದು ಪ್ರಾಪರ್ ಎಕ್ಸ್ಪ್ಲೇಷನ್ ಕೊಡ್ತೀಯಾ? ಆದಿತ್ಯ ಯಾವುದೇ ಎಮೋಷನ್ ಇಲ್ಲದೆ ಕಾವ್ಯಾಳನ್ನ ಮತ್ತೊಮ್ಮೆ ನೋಡಿ ಆಮೇಲೆ ಜೈ ಕಡೆ ನೋಡ್ದ. ಜೈ, ಮೆಹ್ತಾ ಇಂಡಸ್ಟ್ರೀಸ್ ಫೈಲ್ ಕೊಡು. ಅದೇ ಟೈಮ್ ನಲ್ಲಿ ಅವನು ಜೈ ಕಡೆ ತನ್ನ ಕೈ ಚಾಚ್ದ. ಜೈ ತನ್ನ ಮೈನಲ್ಲಿ ಪೂರ್ತಿ ಶಾಕ್ ಆಗಿದ್ದ. ಸರ್, ಈ ವಾರ್ ಇಲ್ಲಿಗೆ ಎಂಡ್ ಮಾಡಿದ್ರೆ ಡೆಫಿನೆಟ್ ಆಗಿ ಥರ್ಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ. ಅವನು ಹೀಗೆ ಥಿಂಕ್ ಮಾಡ್ತಿರುವಾಗ್ಲೇ ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಕೇಳ್ದ, ಜೈ, ನೀನ್ ಇವತ್ತೇ ಆ ಫೈಲ್ ಕೊಡ್ತೀಯಾ ಅಥವಾ ನಾನು ಇನ್ನೂ ಒಂದೆರಡು ದಿನ ವೇಟ್ ಮಾಡ್ಬೇಕಾ? ಆದಿತ್ಯನ ಆ ಸೀರಿಯಸ್ ಧ್ವನಿ ಕೇಳಿ ಜೈ ಆತ್ರದಿಂದ ಟೇಬಲ್ ಮೇಲಿದ್ದ ಫೈಲ್ ತಗೊಂಡು ಆದಿತ್ಯನ ಕಡೆ ನೀಡ್ದ. ಆದಿತ್ಯನ ಹತ್ರ ಹೋಗಿ ಸ್ವಲ್ಪ ಎಸಿಟೇಟ್ ಮಾಡ್ತಾ ಅಂದ, ಸರ್ ಪ್ಲೀಸ್ ಎರಡರಲ್ಲಿ ಒಂದನ್ನ ಚೂಸ್ ಮಾಡಿ, ಇಲ್ಲದೆ ಇದ್ರೆ. ರಾಹುಲ್ ತುಂಬಾ ಕಳವಳದಿಂದ ಏನೋ ಹೇಳೋಕ್ ಹೋದ. ಆದ್ರೆ ಆದಿತ್ಯ ಯಾವುದೇ ಎಮೋಷನ್ ಇಲ್ಲದೆ ಜೈ ಕೈಯಿಂದ ಫೈಲ್ ಇಸ್ಕೊಂಡು ಅಂದ, ಇದು ಜಸ್ಟ್ ಒಂದು ಫ್ರೀ ಶೋ ಅಷ್ಟೇ, ಇದನ್ನ ನೋಡಿ ಎಂಜಾಯ್ ಮಾಡಿ. ಇಷ್ಟು ಹೇಳಿ ಕೋಪದಿಂದ ನಡುತ್ತಿದ್ದ ಕಾವ್ಯಾಳನ್ನ ಒಂದ್ಸಲ ನೋಡ್ದ. ಆಮೇಲೆ ಮತ್ತೆ ಫೈಲ್ ಮೇಲೆ ತನ್ನ ಫೋಕಸ್ ಇಟ್ಟು ಅಂದ, ನಿಮಗ್ ಬೇಕಿದ್ರೆ ನೀವು ಬೆಟ್ ಕೂಡ ಕಟ್ಟಬಹುದು, ನನ್ ಹೆಂಡತಿನ ಗೆಲ್ಲೋದು. ಹೀಗೆ ಹೇಳ್ತಾ ಅವನು ಫೈಲ್ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅದ್ವೈತ್ ವಿಷಯದಿಂದ ಆಲ್ರೆಡಿ ಫುಲ್ ಆಂಗರ್ ನಲ್ಲಿದ್ದ ಕಾವ್ಯ ಆದಿತ್ಯನ ಕೈಯಿಂದ ಆ ಫೈಲ್ ಕಿತ್ಕೊಂಡು ಇನ್ನೊಂದ್ ಸೈಡ್ ಜೋರಾಗೆಸ್ಲು. ಆ ಫೈಲ್ ಹೋಗಿ ಸೀದಾ ಮಾಯಾ ಫೇಸ್ಗೆ ಬಡ್ದು ನೆಲದ ಮೇಲೆ ಪೂರ್ತಿ ಚೆದ್ರು ಹೋಯ್ತು. ನೆಲದ ಮೇಲೆ ಬಿದ್ದಿದ್ದ ಪೇಪರ್ಸ್ ಎತ್ಕೊಳ್ತಾ ರಾಹುಲ್ ಮಾಯಾ ಹತ್ರ ಅಂದ, ಸಾರಿ ಫ್ರೆಂಡ್, ಅವಳು ಇದನ್ನ ಬೇಕಂತಲೇ ಮಾಡಿಲ್ಲ ಅನ್ಸುತ್ತೆ. ಅಷ್ಟರಲ್ಲಿ ಫುಲ್ ಫೈಯರ್ ಆಗಿದ್ದ ಮಾಯಾ ಉರಿಯೋ ಕಣ್ಗಳಿಂದ ಕಾವ್ಯಾಳನ್ನ ನೋಡಿದ್ಲು. ಹೌ ಡೇರ್ ಯು! ಅವಳು ಕಾವ್ಯ ಹತ್ರ ಬಂದು ಅವಳ ಕೈ ಹಿಡಿದು ಎಳೆದು ಉರಿಯೋಕೆ ಕೈ ಎತ್ತಿದ್ಲು. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಇಡೀ ರೂಮ್ ನಲ್ಲಿ ಒಂದು ಜೋರಾದ ಸ್ಲ್ಯಾಪ್ ಸೌಂಡ್ ಕೇಳಿಸ್ತು. ಮಾಯಾ ಅವಳನ್ನ ಟಚ್ ಮಾಡೋಕ್ಕೂ ಮುಂಚೆನೆ ಕಾವ್ಯ ಅವಳ ಕೆನ್ನೆಗೆ ಜೋರಾಗಿ ಬಾರಿಸಿದ್ಲು. ಅಲ್ಲಿ ಏನಾಯ್ತು ಅಂತ ಯಾರು ಅರ್ಥ ಮಾಡ್ಕೊಳ್ಳೋಕು ಮುಂಚೆನೆ ಮಾಯಾ ತನ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಶಾಕ್ ನಲ್ಲಿ ನಿಂತಿದ್ಲು. ಕಾವ್ಯ ಪೂರ್ತಿ ರೌದ್ರಾವತಾರದಲ್ಲಿ ಅವಳನ್ನ ನೋಡ್ತಾ ಇದ್ಲು. ಆ ಒಂದು ಹೊಡೆತದ ನಂತರದ ಮೌನವನ್ನ ರಾಹುಲ್ ಮತ್ತೆ ಜೈ ಪೂರ್ತಿ ಫೀಲ್ ಮಾಡಿದ್ರು. ಆದಿತ್ಯ ಮಾಯಾಳನ್ನ ತುಂಬಾ ತಣ್ಣಗೆ ನೋಡ್ತಾ ಸೈಲೆಂಟ್ ಆಗಿ ತಲೆ ಅಲ್ಲಾಡಿಸ್ದ. ಮಾಯಾ ತನ್ನ ಕೆನ್ನೆ ಸವರ್ತಾ ಕೋಪದಿಂದ ಆದಿತ್ಯನ ಕಡೆ ನೋಡಿ ಅಂದ್ಲು, ನಿನ್ನ ಅಸಿಸ್ಟೆಂಟು ನನ್ ಮೇಲೆ ಕೈ ಎತ್ತಿದ್ದಾಳೆ. ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಅವಳನ್ನ ದಿಟ್ಟಿಸಿ ನೋಡ್ದ. ಫಸ್ಟ್ ಥ್ಯಾಂಕ್ಸ್ ಹೇಳು, ನಿನ್ ಕೈ ಅವಳ ಕೆನ್ನೆ ಮೇಲೆ ಬೀಳಿಲ್ಲ ಅಂತ. ಒಂದು ವೇಳೆ ನೀನು ಅವಳನ್ನ ಟಚ್ ಮಾಡಿದ್ರೆ. ಇಷ್ಟು ಹೇಳಿ ಅವನು ಮಾತು ನಿಲ್ಲಿಸಿ ಮತ್ತೆ ಫೈಲ್ಸ್ ಮೇಲೆ ತನ್ನ ಫೋಕಸ್ ಇಟ್ಟ. ಮಾಯಾ ಫುಲ್ ಆಂಗರ್ ನಲ್ಲಿ ಆದಿತ್ಯನ ಮೇಲೆ ಕಿರ್ಚಿದ್ಲು. ಆದಿತ್ಯ, ಅವ್ರನ್ನ ಬಾಸ್ ಅಥವಾ ಸರ್ ಅಂತ ಕರಿ. ಅವ್ರು ನಿನ್ ಫ್ರೆಂಡ್ ಅಲ್ಲ ಅಥವಾ ಹಸ್ಬೆಂಡ್ ಕೂಡ ಅಲ್ಲ. ನೀನ್ ಅವ್ರನ್ನ ಹೆಸರು ಹಿಡಿದು ಕರೆಯೋಕೆ ಇವ್ರು ನಿನ್ ಬೆಡ್ ಪಾರ್ಟ್ನರ್ ಕೂಡ ಅಲ್ವೇ ಅಲ್ಲ. ಮಾಯಾ ಮೇಡಮ್. ಕಾವ್ಯ ತುಂಬಾ ಸರ್ಕಾಸ್ಟಿಕ್ ಆಗಿ ಮಾಯಾ ಕಡೆ ನೋಡ್ತಾ ಹೇಳಿದ್ಲು. ಆದಿತ್ಯ ಕಾವ್ಯಾಳನ್ನ ನೋಡ್ತಾ ಅಂದ, ವೈಫಿ, ನೀನ್ ಸ್ವಲ್ಪ ಓವರ್ ಆಗಿ ಮಾತಾಡ್ತಿದ್ಯಾ ಅನ್ಸಲ್ವಾ? ಆದಿತ್ಯನ ಬಾಯಿಂದ ಆ ವೈಫಿ ಅನ್ನೋ ವರ್ಡ್ ಕೇಳಿದ ತಕ್ಷಣ ಮಾಯಾ ಪಾದಗಳ ಕೆಳಗೆ ನೆಲ ಜಾರದ ಫೀಲಿಂಗ್ ಆಯ್ತು. ಅವಳು ಪೂರ್ತಿ ಶಾಕ್ ಅಂಡ್ ಕ್ವೆಶನಿಂಗ್ ಲುಕ್ ಇಂದ ಆದಿತ್ಯನ ನೋಡಿದ್ಲು. ವೈಫಿ? ನೀನ್ ಅವಳನ್ನ ವೈಫಿ ಅಂತ ಕರೆದಿದ್ಯಾ ಅಥವಾ ನನ್ ಕಿವಿ ಏನಾದ್ರೂ ಮಿಸ್ಟೇಕ್ ಮಾಡ್ಕೊಳ್ತಿದ್ಯಾ? ಹೀಗೆ ಹೇಳ್ತಾ ಅವಳು ಕಾವ್ಯ ಕಡೆ ನೋಡಿದ್ಲು. ಕಾವ್ಯ ಅವಳ ಎದುರು ಕೈ ಜೋಡಿಸಿ ನಿಂತಿದ್ಲು. ಹೌದು ಮಾಯಾ ಮೇಡಮ್, ನೀವು ಕೇಳಿದ್ದು 100% ಕರೆಕ್ಟ್. ನಾನು ಈ ನಿಮ್ಮ ಆದಿತ್ಯನ ಹೆಂಡತಿ. ಕಾವ್ಯ ಆ ನಿಮ್ಮ ಆದಿತ್ಯ ಅನ್ನೋ ಪದವನ್ನ ಪೂರ್ತಿ ಸ್ಟ್ರೆಸ್ ಮಾಡಿ ಹೇಳಿದ್ಲು. ಕಾವ್ಯ ಮಾತು ಕೇಳಿದ ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಅಂದ, ಒಂದ್ ವೇಳೆ ನಾನ್ ಅವಳ ಆದಿತ್ಯ ಆಗಿದ್ರೆ ನೀನ್ ಯಾಕೆ ನನ್ನ ಹೆಸರಿನಲ್ಲಿ ಈ ಕುಂಕುಮ ಮತ್ತೆ ಮಂಗಳಸೂತ್ರ ಧರಿಸಿದ್ಯಾ ವೈಫಿ? ಕಾವ್ಯ ಆದಿತ್ಯನನ್ನ ದಿಟ್ಟಿಸಿ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ಜಸ್ಟ್ ತಲೆ ಅಲ್ಲಾಡಿಸಿ ತನ್ನ ಕೆಲಸದಲ್ಲಿ ಬ್ಯುಸಿ ಆದ. ಅಷ್ಟರಲ್ಲಿ ರಾಹುಲ್ ಮಾಯಾನ ಒಂಥರ ಡಲ್ ಫೇಸ್ ನಿಂದ ನೋಡ್ತಾ ಅಂದ, ಅಷ್ಟೊತ್ತಿಂದ ನನ್ ಮಾಯಾಗೆ ಇದನ್ನೇ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತಿದ್ದೆ. ಇವಳು ಕವನ ಅಲ್ಲ, ಶ್ರೀಮತಿ ಕಾವ್ಯ ಆದಿತ್ಯ ರಾಜ್ ಅಂತ. ಮಾಯಾ ಪೂರ್ತಿ ಶಾಕ್ ಆಗಿ ಅಂದ್ಲು, ಇವಳು ಕಾವ್ಯ ಅಂತ ನನಗ್ ಗೊತ್ತಿರ್ಲಿಲ್ಲ.
ಮಾಯಾ ಮಾತ್ ಕೇಳಿ ಆದಿತ್ಯ ಫೈಲ್ ತಿರುಗಿಸ್ತಾ ಅಂದ, ಚಿಂತೆ ಮಾಡ್ಬೇಡ, ಆಕ್ಚುಲಿ ನನಗೂ ಗೊತ್ತಿರ್ಲಿಲ್ಲ. ಕಾವ್ಯ ಕಡೆ ಒಂದು ಓರೆ ನೋಟ ಬೀರ್ತಾ ಅಂದ, ಇದೆ ಹೆಂಡತಿಯರ ಸ್ಪೆಷಾಲಿಟಿ, ವಿಷಯಗಳನ್ನ ಹೈಡ್ ಮಾಡೋದ್ರಲ್ಲಿ ಇವ್ರ ಪಕ್ಕಾ ಎಕ್ಸ್ಪರ್ಟ್. ಮಾಯಾ ಇನ್ನು ಏನೋ ಹೇಳೋಕೆ ಹೋದ್ಲು. ಕಾವ್ಯ ಅವಳನ್ನ ಮಧ್ಯದಲ್ಲೇ ಸ್ಟಾಪ್ ಮಾಡಿ ಅಂದ್ಲು, ನಿನ್ನ ಇಂಟ್ರೊಡಕ್ಷನ್ಸ್, ಇನ್ವೆಸ್ಟಿಗೇಷನ್ಸ್ ಅಂಡ್ ಆ ಡಿಪ್ರೆಷನ್ ಡ್ರಾಮಾ ಎಲ್ಲ ಮುಗ್ದಿದ್ರೆ ನೀನ್ ದಯವಿಟ್ಟು ಇಲ್ಲಿಂದ ಹೊರಡ್ತೀಯಾ? ನನ್ನ ಹಸ್ಬೆಂಡ್ ಜೊತೆ ಸ್ವಲ್ಪ ಪರ್ಸನಲ್ ಮ್ಯಾಟರ್ ಬಗ್ಗೆ ಮಾತಾಡಬೇಕು. ಕಾವ್ಯ ಆದಿತ್ಯನ್ಗೆ ಹಸ್ಬೆಂಡ್ ಅಂತ ಕರೆದಿದ್ದನ್ನ ಕೇಳಿ ಮಾಯಾ ಕೋಪದಿಂದ ಕೈ ಮುಷ್ಟಿ ಬಿಗಿದ್ಲು. ಅಷ್ಟರಲ್ಲಿ ರಾಹುಲ್ ಅವಳ ಕೈ ಹಿಡಿದು, ಬಾ ಮಾಯಾ, ನಾನ್ ನಿನ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಹೀಗೆ ಹೇಳ್ತಾ ಜೈಗೂ ಫಾಲೋ ಮಾಡೋಕೆ ಸನ್ನೆ ಮಾಡಿ ರೂಮಿಂದ ಹೊರಗೋದ. ಈಗ ಕ್ಯಾಬಿನ್ ನಲ್ಲಿ ಕಾವ್ಯ ಮತ್ತೆ ಆದಿತ್ಯ ಮಾತ್ರ ಇದ್ರು ಅಂಡ್ ಅವರಿಬ್ಬರ ಮಧ್ಯೆ ಒಂದು ಡೆಡ್ಲಿ ಸೈಲೆನ್ಸ್ ಇತ್ತು. ಕಾವ್ಯ ಕೋಪದಿಂದ ಕೈಗಳನ್ನ ಫೋಲ್ಡ್ ಮಾಡ್ಕೊಂಡು ಫೈಲ್ಸ್ ಮೇಲೆ ಕಣ್ಣಿಟ್ಟು ಕೂತಿದ್ದ ಆದಿತ್ಯನನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಆ ಮೌನವನ್ನ ಮುರಿದು ಆದಿತ್ಯ ಫೈಲ್ಸ್ ಇಂದ ಕಣ್ ತೆಗಿದೆ ಅಂದ, ನಿನ್ ಹಸ್ಬೆಂಡ್ ತುಂಬಾನೇ ಹ್ಯಾಂಡ್ಸಮ್ ಅಂತ ನಾನು ಒಪ್ಕೊಳ್ತೀನಿ, ಆದ್ರೆ ನೀನ್ ಇದೇ ತರ ಅವನನ್ನ ನೋಡ್ತಿದ್ರೆ ನೀನ್ ಅವನ ಮೇಲೆ ಪೂರ್ತಿ ಕ್ರೇಜಿ ಆಗ್ಬೋದು. ಆವಾಗ ಅವನ ಜೊತೆ ಜಗಳ ಮಾಡೋದು ನಿನಗ್ ಕಷ್ಟ ಆಗುತ್ತೆ. ಸೊ ನಿನ್ ಬಾಯಿಂದ ಹೊರಗ್ ಬರೋಕೆ ವೆಯ್ಟ್ ಮಾಡ್ತಿರೋ ಆ ಮಾತುಗಳನ್ನ ಹೇಳ್ಬಿಡು. ಆದಿತ್ಯನ ಈ ಮಾತುಗಳು ಕಾವ್ಯಳ ಸಿಟ್ಟಿಗೆ ಪೂರ್ತಿ ಕಿಡಿ ಹಚ್ಚಿದ ಹಾಗಾಯ್ತು. ಅವಳು ಸಿಟ್ಟಿನಿಂದ ಆಚೆ ಈಚೆ ಏನೋ ಹುಡುಕಿ ಹುಚ್ಚಿಯ ಹಾಗೆ ಕೈಗಳನ್ನ ಉಜ್ಕೊಂಡು ಒಂದು ಸೆಕೆಂಡ್ ಥಿಂಕ್ ಮಾಡಿದ್ಲು. ಆಮೇಲೆ ಟೇಬಲ್ ಮೇಲಿದ್ದ ವಾಟರ್ ಗ್ಲಾಸ್ ಎತ್ಕೊಂಡು ಸೀದಾ ಆದಿತ್ಯನ ಮೇಲೆ ಸುರಿದ್ಲು. ಲೋಟವನ್ನ ನಿಲುಕಿಸ್ದು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ಲು. ಫಸ್ಟ್ ಒಂದು ಕ್ಷಣ ಪೂರ್ತಿ ಶಾಕ್ ಆದ ಆದಿತ್ಯ ಆಮೇಲೆ ತಾನು ಪೂರ್ತಿ ವೆಟ್ ಆಗಿರೋದನ್ನ ನೋಡಿ ಕೋಪದಿಂದ ಕಾವ್ಯಳನ್ನ ದಿಟ್ಟಿಸ್ದ. ಮರುಕ್ಷಣನೇ ಅವನು ತನ್ನ ಪ್ಲೇಸ್ ಇಂದ ಎದ್ದು ಕಾವ್ಯಳನ್ನ ಹಿಡಿದು ತನ್ನ ಆರ್ಮ್ಸ್ ನಲ್ಲಿ ಎಳ್ಕೊಂಡು ಅವಳ ಮುಖದ ಹತ್ರ ತನ್ನ ಫೇಸ್ ತಗೊಂಡೋದ. ಅವನ ಮುಖದ ಮೇಲಿದ್ದ ನೀರಿನ ಹನಿಗಳನ್ನ ಅವಳ ಮುಖಕ್ಕೆ ಸವರ್ತಾ ರಬ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ತುಂಬಾ ಲೋ ವಾಯ್ಸ್ ನಲ್ಲಿ ಅವಳ ಕೆನ್ನೆ ಹತ್ರ ಕಿಸ್ ಮಾಡ್ತಾ ಕಿಸ್ಬಿಡ್ದ. ನಾನ್ ಹೀಗೆ ಪೂರ್ತಿ ಒದ್ದೆಯಾಗಿರೋದು ನಿನಗಿಷ್ಟ ಅನ್ಸಿದ್ರೆ ಅದನ್ನ ಮೊದ್ಲೇ ಹೇಳ್ಬೇಕಿತ್ತು ವೈಫಿ. ನಾವಿಬ್ರು ಒಂದು ಬ್ಯೂಟಿಫುಲ್ ಬಾತ್ರೂಮ್ ರೊಮ್ಯಾನ್ಸ್ ಮಾಡ್ಬೋದಿತ್ತು. ಆಫೀಸಲ್ಲಿ ಹೀಗೆ ಒದ್ದೆಯಾಗೋ ಅವಶ್ಯಕತೆ ಏನಿತ್ತು ಹೇಳು? ಇದನ್ನ ಕೇಳಿ ಕಾವ್ಯ ಫುಲ್ ಇರಿಟೇಟ್ ಆಗಿ ಅವನನ್ನ ದೂರ ತಳ್ಳಿದ್ಲು. ನನ್ಗೀಗ ಯಾವ್ದಾರ ರೊಮ್ಯಾಂಟಿಕ್ ಮೂಡ್ ಇಲ್ಲ. ಅಷ್ಟೊತ್ತಿಂದ ನೀನು ಪ್ರತಿಯೊಂದಕ್ಕೂ ತುಂಬಾ ಕೋಲ್ಡ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ. ನಿನಗೆ ಯಾವ್ದು ಮ್ಯಾಟರ್ ಆಗಲ್ಲ ಅನ್ನೋ ತರ ಬಿಹೇವ್ ಮಾಡ್ತಿದ್ಯಾ. ಅದಕ್ಕೆ ನಾನು ಸಿಚುವೇಶನ್ ಸ್ವಲ್ಪ ಕೂಲ್ ಮಾಡೋಣ ಅಂತ ಥಿಂಕ್ ಮಾಡಿದೆ. ಹೇಗಿದ್ರು ನಿನ್ ಮೈಂಡ್ ಯಾವಾಗ್ಲೂ ಬ್ಯುಸಿ ಆಗಿರುತ್ತಲ್ವಾ. ಹೀಗೆ ಹೇಳ್ತಾ ಅವಳು ಆದಿತ್ಯನಿಂದ ದೂರ ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ಅವಳನ್ನ ಮತ್ತೆ ತನ್ನ ಕಡೆ ಎಳ್ಕೊಂಡ. ನನ್ ಪರ್ಮಿಷನ್ ಇಲ್ದೆ ನೀನ್ ನನ್ ಹಗ್ಗಿಂದ ದೂರ ಹೋಗೋಕೆ ಸಾಧ್ಯ ಅಂತ ನಿನ್ಗಿನ್ನೂ ಅನ್ನಿಸ್ತಿದ್ಯಾ ವೈಫಿ? ಆದಿತ್ಯ ತುಂಬಾ ಲವ್ವಿಂಗ್ ಆಗಿ ಹೇಳ್ತಾ ಅವಳ ಶೋಲ್ಡರ್ ಮೇಲೆ ಕಿಸ್ ಮಾಡ್ದ. ಅವನಿಂದ ತಪ್ಪಿಸ್ಕೊಳ್ಳೋಕೆ ಕಾವ್ಯ ಎಷ್ಟೇ ಫೈಲ್ ಆದ್ರೂ ಟ್ರೈ ಮಾಡ್ತಾನೆ ಇದ್ಲು. ಮಾಯಾ, ನಿನ್ ಆರ್ಮ್ಸ್ ನಲ್ಲಿ ನಿನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾಳೆ. ನೀನ್ ಮೊದ್ಲಿಂದ ಅವಳ ಜೊತೆಗೆ ಇರ್ಬೇಕಿತ್ತಲ್ವಾ? ಇದನ್ ಹೇಳ್ತಾ ಕಾವ್ಯ ಸೈಲೆಂಟ್ ಆದ್ಲು. ಅವಳ ಕಣ್ಣುಗಳಲ್ಲಿ ನೀರ್ ತುಂಬಿಕೊಂಡಿತ್ತು. ಆದಿತ್ಯ ಅವಳ ಫೇಸ್ ಅನ್ನ ತನ್ನ ಕೈಗಳಲ್ಲಿ ಹಿಡ್ಕೊಂಡ. ವೈಫಿ, ನಿನ್ ನಾಲ್ಗೆ ಏನೇ ಹೇಳ್ತಿದ್ರು ನಿನ್ ಹಾರ್ಟ್ ಕೂಡ ಅದೇ ಮಾತು ಹೇಳ್ತಿದ್ಯಾ ಅಂತ ಒಂದ್ಸಲ ನಿನ್ನನ್ನೇ ಕೇಳ್ಕೊ. ಆದಿತ್ಯ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ಕೇಳ್ದ. ಕಾವ್ಯ ಒಂದು ಸೆಕೆಂಡ್ ಅವನ ಕಣ್ಣುಗಳನ್ನ ನೋಡಿ ತನ್ನ ಲುಕ್ ಕೆಳಗ್ ಹಾಕೊಂಡ್ಲು. ಅವಳ ಕಣ್ಣೀರು ಹನಿಗಳು ಆ ಸುಂದರವಾದ ಕೆನ್ನೆಗಳ ಮೇಲೆ ಉರುಳಿದ್ವು. ಮಾಯಾ ನನಗೇನು ಅಲ್ಲ, ಆದ್ರೆ ನೀನ್ ನನಗೆಲ್ಲಾನು. ನಾನ್ ಪೀಸ್ಫುಲ್ ಆಗಿ ಬ್ರೀತ್ ಮಾಡೋಕೆ ಮೇನ್ ರೀಸನ್ ನೀನೆ. ಹೀಗೆ ಹೇಳ್ತಾ ಅವನು ಕಾವ್ಯಳ ಫೊರೆಡ್ ಮೇಲೆ ಕಿಸ್ ಮಾಡಿ ಅವಳನ್ನ ನೋಡ್ತಾನೆ. ಇಲ್ದಿದ್ರೆ ನೀನೀಗ ಮಾಡಿರೋ ಕೆಲ್ಸನ ಬೇರೆ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಸಿಕ್ತಿದ್ದ ಪನಿಷ್ಮೆಂಟ್ ಏನಾಗಿರ್ತಿತ್ತು ಅಂತ ನಿನಗೆ ಚೆನ್ನಾಗ್ ಗೊತ್ತು. ಇಷ್ಟ ಹೇಳಿ ಅವನು ಕಾವ್ಯಳ ವೇಷ್ಟ ಇನ್ನೂ ಟೈಟ್ ಆಗಿ ಹಿಡಿದು ಅವಳನ್ನ ತನ್ನ ಹತ್ರಕ್ಕೆ ಎಳ್ಕೊಂಡು ತನ್ನ ಸ್ಟ್ರಾಂಗ್ ಬೆರಳುಗಳಿಂದ ಅವಳ ಸೊಂಟವನ್ನ ಒತ್ತದ. ಕಾವ್ಯ ತುಂಬಾ ಸಾಫ್ಟ್ ಆಗಿ ನರಳ್ತಾ ಅಂದ್ಲು, ಛೇ, ಹರ್ಟ್ ಆಗ್ತಿದೆ ಆದಿತ್ಯ. ಆದಿತ್ಯ ಒಂದು ಸೈಡ್ ನಗ್ತಾ ಅಂದ, ನನ್ಗೂ ಕೂಡ ಅಷ್ಟೇ ಪೇನ್ ಆಗುತ್ತೆ ವೈಫಿ. ನೀನ್ ನನ್ನ ಅಗೇನೆಸ್ಟ್ ಏನಾದ್ರೂ ಮಾಡಿದಾಗ, ನೀನ್ ನನ್ನಿಂದ ದೂರ ಆದಾಗ ಅಂಡ್ ನಾನ್ ನಿನ್ನನ್ನ ಕಳ್ಕೊಳ್ತೀನಿ ಅನ್ನೋ ಫಿಯರ್ ಫೀಲ್ ಆದಾಗ
ಅದು ತುಂಬಾನೇ ನೋವುಂಟು ಮಾಡುತ್ತೆ. ಆದಿತ್ಯ ತನ್ನ ತಲೆಯನ್ನ ಅವನ್ ಕುತ್ತಿಗೆ ಹತ್ರ ಹೈಡ್ ಮಾಡ್ಕೊಂಡ. ಕಾವ್ಯ ತನ್ನ ಫಿಂಗರ್ಸ್ ಅವನ್ ಕೂದಲಿನಲ್ಲಿ ಸಿಲುಕಿಸ್ತಾ ಅಂದ್ಲು. ಅದಕ್ಕೋಸ್ಕರನೇ ನೀನು ಈ ಗೂಂಡಾಗಿರಿ ಸ್ಟಾರ್ಟ್ ಮಾಡಿದ್ದ? ಹೌದಾ? ಯಾರದ್ದೋ ಮನೆಗೆ ಹೋಗಿ ಅವ್ರನ್ನ ಥ್ರೆಟನ್ ಮಾಡೋದು, ಯಾರದ್ದೋ ಆಫೀಸ್ ನುಗ್ಗಿ ವಾರ್ನ್ ಮಾಡೋದು, ಇವತ್ ನೀನ್ ಮಾಡ್ತಿರೋದು ಇದನ್ನೇ ಅಲ್ವಾ? ನೀನ್ ನಮ್ ರಿಲೇಶನ್ಶಿಪ್ ಅನ್ನ ಪೂರ್ತಿ ಅಣಗಿಸ್ತಿದೀಯಾ. ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಅವಳನ್ನ ನೋಡ್ದ. ಅವನ ಕಣ್ಣುಗಳಲ್ಲಿ ಬೆಂಕಿ ಉರಿತಾ ಇತ್ತು. ನೀನು ಅದ್ವೈತ್ ಕಶ್ಯಪ್ನ ಮೀಟ್ ಮಾಡೋಕ್ ಹೋಗಿದ್ಯಾ? ಅವನು ಕೇಳ್ತಾ ಇರುವಾಗ್ಲೇ ತನ್ನ ಮುಷ್ಟಿಯನ್ನ ಪೂರ್ತಿ ಟೈಟ್ ಆಗಿ ಬಿಗಿದ್ಕೊಂಡ. ಕಾವ್ಯ ಅವನನ್ನ ಕಾಮ್ ಮಾಡೋಕೆ ಟ್ರೈ ಮಾಡ್ತಾ ಅನ್ಲು. ನೀನು ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನ್ ಮಾಯನ ಇಲ್ಲಿಗೆ ಕರ್ಸಿದ್ಯಾ? ನಿಮ್ಮಿಬ್ರಿಗೂ ಏನೋ ರಿಲೇಶನ್ಶಿಪ್ ಇತ್ತು ಅಂತ ಗೊತ್ತಿದ್ರು. ವೈಫಿ, ಈಗ ನಾವಿಬ್ರು ಒಂದು ಚೆಸ್ ಗೇಮ್ ಆಡೋಣವಾ? ನಾನೊಂದು ಮೂವ್ ಮಾಡ್ತೀನಿ ಆ್ಯಂಡ್ ನೀನು ಒಂದು ಮೂವ್ ಮಾಡು. ಕೆಲವು ಸಲ ನಾನು ನಿನ್ನನ್ನು ಸೋಲಿಸ್ತೀನಿ ಆ್ಯಂಡ್ ಕೆಲವು ಸಲ ನೀನು ನನ್ನನ್ನು ಸೋಲಿಸ್ತೀಯ. ಬಟ್ ಎಂಡ್ ಆಫ್ ದ ಡೇ ಒಬ್ರು ಗೆಲ್ತಾರೆ ಆ್ಯಂಡ್ ಇನ್ನೊಬ್ರು ಕೂಡ ಗೆಲ್ತಾರೆ. ಮಾತಾಡ್ತಾ ಅವನ ತಣ್ಣನೆಯ ಕಣ್ಣುಗಳಿಂದ ಕಾವ್ಯಳನ್ನ ದಿಟ್ಟಿಸಿ ನೋಡೋಕೆ ಸ್ಟಾರ್ಟ್ ಮಾಡ್ದ. ನಿನ್ನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ನಿನ್ನ ಈ ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೆ ನೀನ್ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತೀಯಾ? ಕಾವ್ಯ ಅವನ ಕಣ್ಣುಗಳನ್ನೇ ನೋಡ್ತಾ ಕೇಳಿದ್ಲು. ಅದನ್ನ ಪ್ರೊಟೆಕ್ಷನ್ ಅಂತಾರೆ, ಅಹಂಕಾರ ಅಥವಾ ಹಠಮಾರಿತನ ಅಂತ ಖಂಡಿತ ಅನ್ನಲ್ಲ. ಆದಿತ್ಯ ಫುಲ್ ಆಂಗರ್ನಲ್ಲಿ ಹಲ್ ಕಡಿತಾ ಅಂದ. ಹಾಗಾದ್ರೆ ನನ್ನನ್ನ ಪ್ರೊಟೆಕ್ಟ್ ಮಾಡೋದು ಬಿಟ್ಟು ಬಿಡು. ನನ್ನನ್ನ ನಾನು ಕೇರ್ ಮಾಡ್ಕೊಳ್ಳೋಕೆ ನನಗೂ ಗೊತ್ತು. ಕಳೆದ 6 ತಿಂಗಳಿಂದ ನಾನು ಅದನ್ನೇ ಮಾಡ್ತಿದ್ದೀನಿ. ನೀನ್ ನನ್ನನ್ನ ಬಿಟ್ಟು ಹೋದಾಗ ನಾನೇ ಎಲ್ರೂ ಫೇಸ್ ಮಾಡಿದ್ದೆ ಆ್ಯಂಡ್ ನನ್ನ ಲೈಫ್ ಹ್ಯಾಂಡಲ್ ಮಾಡಿದ್ದೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಮಾತಾಡ್ತಾ ಅವಳು ಕೋಪ ಮತ್ತೆ ನೋವಿನಿಂದ ಲಾಂಗ್ ಬ್ರೆತ್ಸ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಕಣ್ಣೀರು ಆದಿತ್ಯನ್ಗೆ ಪೂರ್ತಿ ಚುಚ್ಚಿದ ಹಾಗಾಯ್ತು. ತುಂಬಾ ಚಿಂತಿತ ಧ್ವನಿಯಲ್ಲಿ ಕರೆದ, ವೈಫಿ. ಕಾವ್ಯ ಅವನ ವಾಯ್ಸ್ ಇಗ್ನೋರ್ ಮಾಡಿ ಅಂದ್ಲು. ನಾನು ನಿನ್ನನ್ನು ಕೇಳ್ದೆ ನನ್ನ ಇನ್ವೆಸ್ಟರ್ಸ್ ಮೀಟ್ ಮಾಡೋಕ್ಕೆ ಓದಿದ್ದಕ್ಕೆ ನಿನಗೆ ತುಂಬಾನೇ ಕೋಪ ಬಂತು ಅಲ್ವಾ? ಅದಕ್ಕೆ ನೀನು ನಿನ್ನ ಬೆಡ್ ಪಾರ್ಟ್ನರ್ ಆಗಿದ್ದ ಆ ಹುಡುಗಿನ ನನ್ನ ಹೆದರು ತಂದು ನಿಲ್ಸಿದೀಯಾ? ಹೀಗೆ ಹೇಳ್ತಿರುವಾಗಲೇ ಅವಳ ಗಂಟಲು ಪೂರ್ತಿ ಉಸಿರುಗಟ್ಟದ ಹಾಗಾಯ್ತು. ಜಸ್ಟ್ ಸ್ಟಾಪ್ ಇಟ್ ಕಾವ್ಯ. ಆದಿತ್ಯ ಕೋಪದಿಂದ ಕಿರಿಸ್ದ ತುಂಬಾ ಲೋ ವಾಯ್ಸ್ನಲ್ಲಿ ಹೇಳ್ದ. ನಾನು ಕೂಡ ಅದನ್ನೇ ಹೇಳ್ತಿದ್ದೀನಿ. ಈ ನಾನ್ ಸೆನ್ಸ್ ಎಲ್ಲ ನಿಲ್ಸು. ನನ್ನನ್ನ ಒಂದು ವಸ್ತುವಿನ ತರ ಟ್ರೀಟ್ ಮಾಡೋದನ್ನ ಸ್ಟಾಪ್ ಮಾಡು. ನನಗೊಂಥರ ಸಫೋಕೇಶನ್ ಆಗ್ತಿದೆ. ಐ ನೀಡ್ ಸಮ್ ಸ್ಪೇಸ್. ನನಗೊಂದು ನಾರ್ಮಲ್ ರಿಲೇಶನ್ಶಿಪ್ ಬೇಕು. ಅಲ್ಲಿ ಪ್ರೀತಿ ಇರಲಿ, ವಿಶ್ವಾಸ ಇರಲಿ. ಬಟ್ ಈ ತರಹದ ಹಠ ಖಂಡಿತ ಬೇಡ. ಪ್ಲೀಸ್, ದಯವಿಟ್ಟು ನನ್ನನ್ನು ಬಿಟ್ಬಿಡು. ಅವಳು ಉಸಿರುಗಟ್ಟ ಧ್ವನಿಯಲ್ಲಿ ಹೇಳ್ತಾ ಅಳ್ತಾ ಅಲ್ಲಿಂದ ಹೊರಟೋದ್ಲು. ಅಲ್ಲಿವರೆಗೂ ಕಾವ್ಯ ಮಾತುಗಳನ್ನ ಸೈಲೆಂಟ್ ಆಗಿ ಕೇಳ್ತಿದ್ದ ಆದಿತ್ಯ ಅವಳು ಹೋದ್ಮೇಲೆ ಕಣ್ಮುಚ್ಕೊಂಡ. ಅವಳ ಮಾತುಗಳು ಅವನ ಮೈಂಡ್ನಲ್ಲಿ ಒಂದು ರೀತಿಯ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದ್ವು. ತನ್ನನ್ನ ತಾನು ಕಾಮ್ ಮಾಡ್ಕೊಳ್ಳೋಕೆ ಅವನು ಗೋಡೆ ಮೇಲೆ ಇದ್ದ ವಸ್ತುಗಳನ್ನ ಎಸೆಯೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಅವನು ಒಳಗಿರೋ ಆ ಸಿಟ್ಟು ಮತ್ತೆ ಅಶಾಂತಿ ಮಾತ್ರ ಕಡಿಮೆ ಆಗ್ತಿರ್ಲಿಲ್ಲ. ತನ್ನ ಕಾಮ್ನೆಸ್ ಮರಳಿ ಪಡ್ಕೊಂಡು ಅವನು ಚೇರ್ ಮೇಲೆ ಹಾಗೇನೆ ಚಲನರಹಿತವಾಗಿ ಕೂತ್ಬಿಟ್ಟ. ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಕಾವ್ಯ ಮಾತುಗಳನ್ನ ನೆನಪು ಮಾಡ್ಕೊಂಡ. ಸರಿ ವೈಫಿ, ನಿನ್ಗೊಂದು ನಾರ್ಮಲ್ ರಿಲೇಶನ್ಶಿಪ್ ಬೇಕಲ್ವಾ? ನಾರ್ಮಲ್ ರಿಲೇಶನ್ಶಿಪ್ ಅಂದ್ರೆ ಏನಂತ ನಾನು ನಿನಗೆ ತೋರಿಸ್ತೀನಿ. ಜಸ್ಟ್ ವೇಟ್ ಅಂಡ್ ವಾಚ್. ಮುಂದೆ ನೀನ್ ನನ್ನ ಪ್ರೀತಿ ಮತ್ತೆ ನನ್ನ ಈ ಮ್ಯಾಡ್ನೆಸ್ಗಾಗಿ ಹಂಬಲಿಸ್ದಿದ್ರೆ ನನ್ನ ಹೆಸರು ಆದಿತ್ಯ ರಾಜ್ ಅಲ್ಲ. ಹೀಗೆ ಹೇಳ್ತಾ ಅವನು ಜೈಗೆ ಕಾಲ್ ಮಾಡ್ದ. ಜೈ ಕಾಲ್ ಪಿಕ್ ಮಾಡಿ ಹಲೋ ಹೇಳೋಕ್ಕೂ ಮುಂಚೆನೆ ಆದಿತ್ಯ ಫುಲ್ ಸೀರಿಯಸ್ ವಾಯ್ಸ್ ನಲ್ಲಿ ಅಂದ. ಕಾವ್ಯ ಹೊರಗಡೆ ಹೋದಾಗ್ಲೆಲ್ಲ ನೀನು ಅವಳ ಜೊತೆಗೆ ಇರಬೇಕು. ಅವಳಿಗೆ ಒಂದು ಸಣ್ಣ ಸ್ಕ್ರ್ಯಾಚ್ ಆದ್ರೂ ನೀನ್ ಹುಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡ್ತೀಯ. ಆ್ಯಂಡ್ ಎಸ್, ಇದ್ರ ಬಗ್ಗೆ ಅವಳಿಗೆ ಯಾವುದೇ ಡೌಟ್ ಬರಬಾರ್ದು. ಅವಳಿಗೆ ಇದು ಗೊತ್ತಾಗಬಾರ್ದು. ತನ್ನ ಮಾತು ಮುಗಿಸಿ ಜೈ ಏನಾದ್ರೂ ಹೇಳೋಕ್ಕೂ ಮುಂಚೆನೆ ಕಾಲ್ ಕಟ್ ಮಾಡ್ದ. ಅಲ್ಲೇ ನಿಂತು ಅವನೊಂದು ಸಿಗರೇಟ್ ತಗೊಂಡು ಬಾಯಿಗೆ ಹಾಕೊಂಡು ಬೆಂಕಿ ಹಚ್ದ. ಅದ್ವೈತ್ ಕಶ್ಯಪ್ ಕರೆಕ್ಟ್ ಅಂಡ್ ನಾನ್ ರಾಂಗ್. ನಿನ್ಗೆ ನನ್ನ ಜೊತೆ ಇರೋಕೆ ಸಫೋಕೇಶನ್ ಆಗ್ತಿದೆ. ನಿನ್ಗೆ ಸ್ಪೇಸ್ ಬೇಕು. ಬಟ್ ನೀನು ಒಂದು ವಿಷಯ ಮರ್ತಿದ್ಯಾ ವೈಫಿ. ಸ್ಪೇಸ್ನಲ್ಲಿ ಕೇವಲ ಸೈಲೆನ್ಸ್ ಮಾತ್ರ ಇರೋದು. ನಿನ್ನ ಮಾತುಗಳು ನನ್ನನ್ನು ಎಷ್ಟು ಹರ್ಟ್ ಮಾಡ್ತಿದ್ಯೋ ಅಷ್ಟೇ.
ಇನ್ಮೇಲೆ ನನ್ನ ಈ ಸೈಲೆನ್ಸ್ ನಿನ್ಗೆ ಅಷ್ಟೇ ಪೇನ್ ಕೊಡುತ್ತೆ. ಹೀಗೆ ಹೇಳ್ತಾ ಅವನು ಬೇರೆ ಯಾರಿಗೋ ಕಾಲ್ ಮಾಡ್ತಾ ಬಾಲ್ಕನಿ ಕಡೆಗೆ ಹೋದ.